ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧೀಮಂತ ನಾಯಕ ಶಾಮನೂರು ಶಿವಶಂಕರಪ್ಪ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನಿನ್ನೆ ಸಕಲ ಸರ್ಕಾರಿ ಗೌರವ ಮತ್ತು ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅಂತ್ಯಕ್ರಿಯೆ ನೆರವೇರಿತು. ಗಣ್ಯರು ಹಾಗೂ ಸಹಸ್ರಾರು ಸಂಖ್ಯೆ ಅಭಿಮಾನಿಗಳು ಪಾಲ್ಗೊಂಡು ಕಂಬನಿಯ ವಿದಾಯ ಹೇಳಿದರು. ಕರುನಾಡಿನ ಮುತ್ಸದ್ದಿ ರಾಜಕಾರಣಿ, ಮಧ್ಯ ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ ಧೀಮಂತ, ಬಡ ಜನರ ಆಶಾಕಿರಣ, ದೇವಸ್ಥಾನಗಳ ಜೀರ್ಣೋದ್ಧಾರಕ, ಕಾಂಗ್ರೆಸ್ನ ಕಟ್ಟಾಳು, ವೀರಶೈವ ಲಿಂಗಾಯತ ಸಮಾಜದ ದೊಡ್ಡ ಆಸ್ತಿ, ದಾವಣಗೆರೆಯ ಧಣಿಯಂತಾನೆ ಕರೆಸಿಕೊಳ್ಳುತ್ತಿದ್ದ ಧರ್ಮದರ್ಶಿ ಶಾಮನೂರು ಶಿವಶಂಕರಪ್ಪ ತಮ್ಮ ಸುದೀರ್ಘ ಸಾರ್ಥಕ ಬದುಕಿನ ಪಯಣ ಅಂತ್ಯಗೊಳಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಬದುಕಿನ ಪಯಣ ಅಂತ್ಯ. ನಾಡಿನ ಧರ್ಮದರ್ಶಿಗೆ ಕಂಬನಿಯ ವಿದಾಯ. ಸಾಧನೆಗೆ ವಯಸ್ಸು ಅಡ್ಡಿ ಆಗಿರಲಿಲ್ಲ, ರಾಜಕಾರಣದಲ್ಲಿ ಜಾತಿ ಬೆರೆತಿರಲಿಲ್ಲ, ಉದ್ಯಮದಲ್ಲಿ ಕುತಂತ್ರವಿರಲಿಲ್ಲ. ಬದುಕಿನುದ್ದಕ್ಕೂ ಶಿಸ್ತನ್ನೇ ಬೆಳೆಸಿಕೊಂಡು ಜೀವಿಸಿದವರು ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರೂ ಆಗಿದ್ದ ಶಾಮನೂರು ಭಾನುವಾರ ಸಂಜೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದರು. ತಿಂಗಳ ಹಿಂದೆ ಆಸ್ಪತ್ರೆ ಸೇರಿದ್ದ ಹಿರಿಯ ಚೇತನ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೆ ಆ ದಿನ ಬರಲೇ ಇಲ್ಲ. ಕರ್ಮ ಭೂಮಿಯಲ್ಲಿ ಕಣ್ಣೀರ ಕೋಡಿ. ದಾವಣಗೆರೆ ಹೈಸ್ಕೂಲು ಮೈದಾನ ಇದು ಶಾಮನೂರು ನಡೆದಾಡಿದ್ದ ಜಾಗ. ಅದೆಷ್ಟು ಸಮಾವೇಶ ನಡೆಸಿದ್ದಂತಹ ನೆಲ. ಇದೇ ನೆಲದಲ್ಲೇ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾಗರೋಪಾದಿಯಲ್ಲಿ ಬಂದಂತಹ ಜನ ದಾವಣಗೆರೆ ಮಂದಿ ಅಂತಿಮ ದರ್ಶನ ಪಡೆದರು. ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಸಚಿವರು, ಶಾಸಕರು, ನಾಡಿನ ನೂರಾರು ಮಠಾಧೀಶರು ಅಂತಿಮ ದರ್ಶನ ಪಡೆದರು. ಸಮಾಜದ ಏಳಿಗೆಗಾಗಿ ಅವರ ಕಳಕಳಿಯನ್ನ ನಾನು ಅವರನ್ನು ಕಂಡಿದ್ದೇನೆ. ದಶಕಗಳ ಕಾಲ ಅವರೊಂದಿಗಿದ್ದ ಒಡನಾಟ, ಸಮಾಜದ ಒಗ್ಗಟ್ಟಿಗಾಗಿ ಅವರ ತುಡಿತ, ಅವರ ನಿರಂತರ ಪ್ರಯತ್ನಗಳನ್ನು ಹತ್ತಿರದಿಂದ ಕಂಡಿದ್ದು ವೈಯಕ್ತಿಕ ಆತ್ಮೀಯ ಹಿರಿಯಣ್ಣನನ್ನು ಕಳೆದುಕೊಂಡಂತಾಗಿದೆ. 3 ಕಿಲೋಮೀಟರ್ ಅಂತಿಮ ಯಾತ್ರೆ. ನಿನ್ನೆ ಸಂಜೆ 4 ಗಂಟೆವರೆಗೂ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಕಲ್ಲೇಶ್ವರ ರೈಸ್ ಮಿಲ್ ವರೆಗೂ ಅಂತಿಮ ಯಾತ್ರೆ ಸಾಗಿತ್ತು. ದಾರಿಯುದ್ದಕ್ಕೂ ನಿಂತಿದ್ದಂತಹ ಜನ ನಗರದ ನಾಯಕನಿಗೆ ನಮನ ಸಲ್ಲಿಸಿದ್ರು. ಪತ್ನಿ ಸಮಾಧಿ ಪಕ್ಕದಲ್ಲೇ ಶಾಮನೂರು ಕ್ರಿಯಾ ಸಮಾಧಿ. ಶಾಮನೂರಿಗೆ ಅಂತಿಮ ನಮನ ಸಲ್ಲಿಸಲು ನಾಡಿನ ಹಿರಿಕಿರಿ ಮಠಾಧೀಶರೆಲ್ಲ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಗಮಿಸಿ ತಮ್ಮ ನಾಯಕನಿಗೆ ಕೊನೆ ನಮನ ಸಲ್ಲಿಸಿದ್ರು. ಹೀಗೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದ ಬಳಿಕ ವಿಭೂತಿ, ಬಿಲ್ವಪತ್ರೆ ಬಳಸಿ ಕ್ರಿಯಾ ಸಮಾಧಿ ನೆರವೇರಿಸಲಾಯಿತು. ಪತ್ನಿ ಪಾರ್ವತಿ ಸಮಾಧಿ ಪಕ್ಕವೇ ಶಿವಶಂಕರಪ್ಪ ಚಿರನಿದ್ರೆಗೆ ಜಾರಿದ್ರು. ಶಾಮನೂರು ಶಿವಶಂಕರಪ್ಪನವರ ಕೈಲಾಸ ಶಿವಗಣಾರಾಧನೆ ಡಿಸೆಂಬರ್ 26ರಂದು ಮಧ್ಯಾಹ್ನ 12:30ಕ್ಕೆ ನಡೆಯಲಿದೆ. ಪುತ್ರರಾದ ಬಕೇಶ್, ಗಣೇಶ್, ಮಲ್ಲಿಕಾರ್ಜುನ್ ಕುಟುಂಬ ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ನಡೆಯಲಿರುವ ಶಿವಗಣಾರಾಧನೆಗೆ ಆಹ್ವಾನ ನೀಡಿದೆ. ನೂರಾರು ಸಂಸ್ಥೆ ಕಟ್ಟಿದಂತಹ ಶಾಮನೂರು ರಾಜಕೀಯ, ಉದ್ಯಮ, ಶಿಕ್ಷಣ ಕ್ಷೇತ್ರ ಅಂತ ಎಲ್ಲಾ ವಿಭಾಗಕ್ಕೂ ಕಾಲಿಟ್ಟು ಸಾಧಿಸಿದಂತಹ ಶಾಮನೂರು ತಮ್ಮ ಸಾಧನೆ ಉಳಿಸಿ ಇಂದು ಮರೆಯಾಗಿದ್ದಾರೆ. ಹರೀಶ್, ಸುನಿಲ್ ಜೊತೆ ಬಸವರಾಜ್ ದೊಡ್ಮನಿ, TV9. ಇನ್ನು ಶಾಮನೂರು ಶಿವಶಂಕರಪ್ಪಗೆ ಸರ್ಕಾರಿ ಗೌರವ ಸರಿಯಾಗಿ ಆಗಿಲ್ಲ. ಸರ್ಕಾರಿ ಗೌರವದೊಂದಿಗೆ ಸರಿಯಾಗಿ ಅಂತ್ಯಕ್ರಿಯೆ ನಡೆದಿಲ್ಲ. ದಾವಣಗೆರೆ ಡಿಸಿ ಮತ್ತು ಎಸ್ಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಸರಿಯಾಗಿ ಸರ್ಕಾರಿ ಗೌರವ ಸಲ್ಲಿಸಲಾಗಿಲ್ಲ, ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಮಾಡಿದರು. ಸಾಹೇಬರು, ಎಸಿಸಿ ಅಧ್ಯಕ್ಷರು, ಅವ್ರ ಜೊತೆ 40-50 ವರ್ಷದ ಒಡನಾಟ. ಅವರು ಸ್ಪೆಷಲ್ ಫ್ಲೈಟಲ್ಲೇ ಬಂದು ಪಾರ್ಲಿಮೆಂಟ್ ಬಿಟ್ಟು ಪಾಲ್ಗೊಂಡು ಅವರು, ನಾವು, ಮುಖ್ಯಮಂತ್ರಿಗಳು, ಎಲ್ಲ ಮಿನಿಸ್ಟರ್ಸು, ಎಲ್ಲ ಪಾರ್ಟಿಯವರೆಲ್ಲ ಬಂದಿದ್ದರು. ಸೊ ಬಂದು ಮಾಡಿದ್ರು. ಬಟ್ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿಯಿಲ್ಲ.
ನಾನು DC SP ಗೆ ಮಾತಾಡ್ತೀನಿ ಅಲ್ಲಿ, ಯಾಕೆಂದರೆ ಸ್ವಲ್ಪ ಲಾಸ್ಟು ಕೊನೆಗೆ ಗೌರವ ಕೊಡಬೇಕಾದ್ರೆ ಭಾಳ ತರಾತುರಿಲಿ ಅಲ್ಲಿ ವ್ಯವಸ್ಥೆ ಆಗಿಲ್ಲ. ಚೀಫ್ ಸೆಕ್ರೆಟರಿಗೆ, DC ಗೆ, SP ಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಗೌರವ ಕೊಡಬೇಕಾದ್ರೆ ಎಷ್ಟು ಗೌರವದಿಂದ ಕೊಡಬೇಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಅದಿದೆ, ನಾನು ಚೀಫ್ ಸೆಕ್ರೆಟರಿ ಹೇಳ್ತೀನಿ, ಅವರಿಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿ. ಯಾಕೆ ರೀತಿ ಅವ್ರದ್ದು ಒತ್ತಡ ಇದೆ, ಜಾಗ ಚಿಕ್ಕದಿತ್ತು, ಅದು ಬೇರೆ ವಿಚಾರ. ಬಟ್ ಗೌರವ ಕೊಡೋದಂತೂ ನಾವು ಸರಿಯಾದ ರೀತಿಲಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಬಂದಂಥ ಲೀಡರ್ಸು ಅವರು ರೀತಿ ಇಡೋಕ್ಕೆ ಎಲ್ಲರಿಗೂ ಮಾಡೋಕ್ಕೆ, ಪಾಪ ಎಲ್ಲ ಡೆಲ್ಲಿಯಿಂದ ಹಗಲು ರಾತ್ರಿ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ. ನನಗೆ ಸಮಾಧಾನ ಆಗಲಿಲ್ಲ.